ತಹಸೀಲ್ದಾರ್ ಮೇಡಮ್ ಅವರು ಬಡವ್ರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾಗ ನೀನ್ ಆರೈ ಆಗಿದ್ಕೊಂಡು ಒಂದೇ ಒಂದು ಕೆಲಸ ಮಾಡೋದಕ್ಕೆ 6 ತಿಂಗಳು ಟೈಮ್ ಬೇಕನಪ್ಪ. ಮಾಡೋದಕ್ಕೆ 6 ತಿಂಗಳು ಟೈಮ್ ಬೇಕನಪ್ಪ. 6 ತಿಂಗಳು ಇಂಥ ಬಡವರಿಗೆಲ್ಲ ನ್ಯಾಯ ಕೊಡ್ಸೋದಕ್ಕೆ 6 ತಿಂಗಳು ಟೈಮ್ ಬೇಕಾ ನಿನಗೆ? 6 ತಿಂಗಳು ಇಂಥ ಬಡವರಿಗೆಲ್ಲ ನ್ಯಾಯ ಕೊಡ್ಸೋದಕ್ಕೆ 6 ತಿಂಗಳು ಟೈಮ್ ಬೇಕಾ ನಿನಗೆ? ಶ್ರೀನಿವಾಸ್ ಮತ್ತೆ ವೇಣುಗೋಪಾಲ್ ಅವ್ರು ಎಷ್ಟು ದುಡ್ಡು ಕೊಟ್ರು ನಿನಗೆ? ಶ್ರೀನಿವಾಸ್ ಮತ್ತೆ ವೇಣುಗೋಪಾಲ್ ಅವ್ರು ಎಷ್ಟು ದುಡ್ಡು ಕೊಟ್ರು? ಈಗ 25ನೇ ತಾರೀಕು ನೀನೇನಾದ್ರೂ ಒತ್ತುವರಿ ತೆರವು ಮಾಡಿಸ್ಕೊಟ್ಟಿಲ್ಲ. ಈಗ 25ನೇ ತಾರೀಕು ನೀನೇನಾದ್ರೂ ಒತ್ತುವರಿ ತೆರವು ಮಾಡಿಸ್ಕೊಟ್ಟಿಲ್ಲ ಹೇಳಿರೋದಕ್ಕೆ ಚಾನ್ಸ್ ಇರಲ್ಲ. ಆದ್ರೆ ಅವ್ರ ಹೆಸರು ಹೇಳ್ಕೊಂಡು ದಬ್ಬಾಳಿಕೆ ಮಾಡೋದು ಪಾಪ ಇವ್ರಿಗೆ. ಅವ್ರ ಹೆಸರುಗಳು ಹೇಳ್ಕೊಂಡು ಅವ್ರಿಗೇನೋ ಇದ್ ಮಾಡ್ಕೊಂಡು, ಈಗ ಯಾರೋ ಅಷ್ಟೇ ಅಣ್ಣ, ಈಗ ನಮ್ ಜೊತೆ ಇರೋರು ನೀವು ಕಾಂಪೌಂಡ್ ಹಾಕ್ರಿ ಅಂತ ಹೇಳ್ಬಿಟ್ಟು ಅಲ್ಲ ಹೇಳಕ್ ಆಗ್ತೈತೆ? ನಾವು ಯಾರಾದ್ರೂ ಆತರ ಮಾಡ್ತಾರಾ? ಇವತ್ತು ನಮ್ಮ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಏನ್ ವಿಚಾರ, ಮುಳಬಾಗಿಲು ತಾಲೂಕಿಗೆ ಸಂಬಂಧಪಟ್ಟಂಗೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ. ಏನ್ ವಿಚಾರ ಅಂದ್ರೆ, ನಮ್ಮ ಬೈರ್ಕೂರು ಹೋಬಳಿ ಬೈಯಪ್ಪನಹಳ್ಳಿ ಸರ್ವೆ ನಂಬರು 12ರಲ್ಲಿ ಈ ಪೆದ್ದೂರು ಗ್ರಾಮಸ್ಥರೆಲ್ಲ ಸುಮಾರು ವರ್ಷಗಳಿಂದ ಬೆಳೆ ಬೆಳ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ. ನಮ್ಮ ಪೆದ್ದೂರು ಗ್ರಾಮಸ್ಥರು ಸುಮಾರು ವರ್ಷಗಳಿಂದ ಪಾಪ ಇವ್ರಿಗೆ ಸರ್ಕಾರದಿಂದ ಜಮೀನು ಮಂಜೂರಾಗಿರುತ್ತೆ, ಮತ್ತೆ ಒಂದಷ್ಟು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದಾನು ಇವ್ರಿಗೆ ಒಂದಷ್ಟು ಜಮೀನುಗಳು ಬಂದಿದೆ. ಪಾಪ ಸುಮಾರು 8 ಎಕರೆ ಜಮೀನಲ್ಲಿ ನಮ್ಮ ದಲಿತರು ಅಲ್ಲಿ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇನ್ನ 12 ಎಕರೆ ಜಮೀನಲ್ಲಿ ಎಲ್ಲಾ ಸಮುದಾಯದವರು ಸೇರಿ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇಲ್ಲೇನಾಗುತ್ತೆ, ಅದೇ ಗ್ರಾಮದ ವೇಣುಗೋಪಾಲ್ ಮತ್ತೆ ಶ್ರೀನಿವಾಸನ್ ಅವರು ಇವ್ರೇನ್ ಮಾಡ್ತಾರೆ, ಈ 20 ಎಕರೆ ಜಮೀನನ್ನು ಸರ್ವೆ ನಂಬರ್ 12ರಲ್ಲಿ ಈ 20 ಎಕರೆ ಜಮೀನು ಅವ್ರದ್ದು ಜಮೀನ್ ಐತೆ ಇಲ್ಲ ಅಂತ ಹೇಳ್ಬಿಟ್ಟು ನಾವ್ ಹೇಳಲ್ಲ, ಬಟ್ ಅವ್ರು ಎಲ್ಲದಕ್ಕೂ ಸೇರಿ ಅಕ್ರಮವಾಗಿ ಕಾಂಪೌಂಡ್ ಹಾಕೊಂಡು ಅಕ್ರಮವಾಗಿ ಅಲ್ಲಿ ಕೋಳಿ ಫಾರಂ ನಿರ್ಮಾಣ ಮಾಡಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವೇನ್ ಮಾಡ್ತೀವಿ, ನಮ್ಮ ದಕ್ಷ ಅಧಿಕಾರಿ ತಹಸೀಲ್ದಾರ್ ಅವ್ರ ಹತ್ರ ನಾವು ಬಂದು ಇಲ್ಲಿ ಮಾತಾಡಿದಾಗ ಅವರು ಇಮಿಡಿಯೇಟ್ ಆಗಿ ಒಂದೇ ದಿನದಲ್ಲಿ ನಮ್ಗೆ ಡೇಟ್ ಕೊಡ್ತಾರೆ. ನೋಡಿ, ಇದು ಮೊದಲನೇ ಡೇಟು, ಲಾಸ್ಟ್ ಪೇಜ್ ಅಲ್ಲಿ ಐತಿ ನಿಮ್ಗೆ ಕೊಟ್ಟಿರೋಂಥ ಪ್ರೆಸ್ ನೋಟ್ ಅಲ್ಲಿ. ಮೊದಲನೇ ಡೇಟು 7ನೇ ತಾರೀಕು 3ನೇ ತಿಂಗಳು. ಈ ಡೇಟ್ ಅಲ್ಲಿ ಈ RI ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಸರ್ ಸಂದೇಶ್ ಅವರೇ ನೀವು ಬಂದ್ಬಿಟ್ಟಿದ್ದೀರಾ, ಅದೇನಾಯ್ತೋ ಮಾಡ್ಕೊಡೋಣ ಅಂದ್ರೆ, ಈಗ 8ನೇ ತಿಂಗಳಾಗಿರೋದು, ಇದು 3ನೇ ತಿಂಗಳಲ್ಲಿ ಕೊಟ್ಟಿರೋದು ಮೊದಲನೇ ಆದೇಶ ತಹಸೀಲ್ದಾರ್ ಮೇಡಮ್ ಅವ್ರ ಪಾಪ. ಈಗ 8ನೇ ತಿಂಗಳಾಗಿರೋದು, ಇದು 3ನೇ ತಿಂಗಳಲ್ಲಿ ಕೊಟ್ಟಿರೋದು ಮೊದಲನೇ ಆದೇಶ ತಹಸೀಲ್ದಾರ್ ಮೇಡಮ್ ಅವ್ರ ಪಾಪ. RI ಅವ್ರು ಏನ್ ಮಾಡ್ತಾರೆ, ಸಂದೇಶ್ ಅವರೇ ನೀವು ಬಂದ್ಬಿಟ್ಟಿದ್ದೀರಾ, ಇಮಿಡಿಯೇಟ್ ಆಗಿ ನಾವು ಒತ್ತುವರಿ ತೆರವು ಮಾಡಿಸ್ಬಿಡ್ತೀವಿ, ಹಂಗೆ ಹಿಂಗೆ ಯಾರೇ ಕೋಳಿ ಫಾರಂ ಇರ್ಲಿ ಏನೇ ಇರ್ಲಿ ನಾವು ಒತ್ತುವರಿ ತೆರವು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು. ಅವ್ರ ನೇಮ್ ಉಮೇಶ್ RI ಸಾಹೇಬ್ರು, ನಂಗ್ಲಿ ಹೋಬ್ಳಿಗೆಲ್ಲ ಬೈರ್ಕೂರ್ಗೆಲ್ಲ ಅವ್ರೇನ್ ಮಾಡ್ತಾರೆ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈ ಒಂದು ತಹಸೀಲ್ದಾರ್ ಆದೇಶಕ್ಕೆ ಸಂಬಂಧಪಟ್ಟಂಗೆ ಫಾಲೋ ಅಪ್ ಮಾಡಿ ಆ ಒತ್ತುವರಿ ತೆರವು ಮಾಡಿಸ್ಬೇಕಾಗಿತ್ತು. ಇಲ್ಲೇನ್ ಹೇಳ್ತಾರೆ, ಸರ್ವೇಯರ್ ಬಿಸಿ ಇದ್ದಾರೆ ಅಂತಾರೆ ಈ ಡೇಟ್ಗೆ. ಇದಾದ್ಮೇಲೆ ಸರಿ ಸರ್ ಆಯ್ತು, ದಯವಿಟ್ಟು ಏನೋ ಮಾಡಿ ಸರ್, ಅವ್ರ ಪಾಪ ಎಲ್ಲ ಬಡವರು ಇದ್ದಾರೆ, ನಿರ್ಗತಿಕರು, ದಲಿತರು, ಅವ್ರ ಜಮೀನ್ ನನ್ನ ತನಕ ಬಂದಿದ್ದಾರೆ, ಅವ್ರ ಜಮೀನ್ ಬಿಡಿಸ್ಕೊಡ್ಬೇಕು, ಎಲ್ಲಾ ಕೆಲ್ಸಗಳು ಫಾಸ್ಟ್ ಆಗಿ ಆಗ್ತೈತೆ, 15-20 ದಿನದಲ್ಲಿ ಕೆಲ್ಸಗಳು ಮುಗಿಸಾಕ್ತಾ ಇದೀನಿ ನಾನು, ಜಾಸ್ತಿ ಅಂದ್ರೆ 1-2 ತಿಂಗಳು ತಗೊಂತೀನಿ ಅಷ್ಟೇ ಅಂತದ್ ಇವ್ರದ್ದು ಸುಮಾರು ಜಾಸ್ತಿ ದಿನ ಆಗೋಯ್ತು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಕೇಳಿದಾಗ RI ಏನ್ ಹೇಳ್ತಾರೆ, ಇನ್ನೊಂದು ಡೇಟ್ ಹಾಕ್ಸ್ಕೊಂಡ್ ಬಂದ್ಬಿಡಿ ತಹಸೀಲ್ದಾರ್ ಹತ್ರ ಅಂತಾರೆ. ಮತ್ತೆ ತಹಸೀಲ್ದಾರ್ ಅವ್ರ ಮೇಡಮ್ ಅವರು ಸುಮ್ಮನೆ ಅಲ್ಲಿ ಹೋಗಿ ನಾವು ಅರ್ಜಿ ಕೊಟ್ಟಿದ ತಕ್ಷಣ ಮತ್ತೆ 6ನೇ ತಿಂಗಳು 18ನೇ ತಾರೀಕು ಇನ್ನೊಂದು ಡೇಟ್ ಹಾಕಿ ಒತ್ತುವರಿ ತೆರವು ಮಾಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆದೇಶ ಮಾಡ್ತಾರೆ. ನೋಡಿ, ತಹಸೀಲ್ದಾರ್ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ವಿಚಾರ ಆಗ್ಬೋದು, ಎಲ್ಲಾ ವಿಚಾರಗಳಲ್ಲಿನೂ ತುಂಬಾ ಸ್ಟ್ರಿಕ್ಟ್ ಆಗಿ ತಹಸೀಲ್ದಾರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ RI ಅವರು ಈ ಡೇಟ್ಗೆ ಏನಂತಾರೆ ಗೊತ್ತಾ, 18ನೇ ತಾರೀಕು 6ನೇ ತಿಂಗಳು ಕೊಡೋ ಡೇಟ್ಗೆ ಏನಂತಾರೆ ಗೊತ್ತಾ, ಮತ್ತೆ ಯಾವ್ದೋ ಮೀಟಿಂಗ್ ಐತೆ ನನಗೆ, ಇಂಪಾರ್ಟೆಂಟ್ ಮೀಟಿಂಗು, ನಾನು ಬಂದು ಒತ್ತುವರಿ ತೆರವು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ. ಈ ಗ್ಯಾಪ್ ಅಲ್ಲಿ ಕೋಳಿ ಫಾರಂಗೆ ಇದು ಕೊಡಬಾರ್ದು, ಏನು ಕರೆಂಟ್ ಬಿಲ್ ಕೊಡಬಾರ್ದು, ಮೀಟರ್ ಹಾಕಬಾರ್ದು, ಏನು ಮಾಡಬಾರ್ದು, ಕರೆಂಟ್ ವ್ಯವಸ್ಥೆ ಕೊಡಬಾರ್ದು, ಅದು ದಲಿತರ ಜಮೀನಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋಲ್ಡ್ ಮಾಡಿರ್ತೀವಿ. 18ನೇ ತಾರೀಕು 6ನೇ ತಿಂಗಳು ಆಗಿದ ತಕ್ಷಣ, 6ನೇ ತಿಂಗಳು 18ನೇ ತಾರೀಕು ಆಗಿದ ತಕ್ಷಣ ಏನ್ ಮಾಡ್ತಾರೆ ಗೊತ್ತಾ, ಈ ಭೂಗಳರು ವೇಣುಗೋಪಾಲ್ ಮತ್ತೆ ಶ್ರೀನಿವಾಸನ್ ಅವರು ಬೇಕಾದಷ್ಟು ಲಂಚ ಕೊಟ್ಟು KEB ಇಂದ ಪರ್ಮಿಷನ್ ತಗೊಂಡು ಮೀಟರ್ ಹಾಕ್ತಾರೆ. ಏನಕ್ಕೆ, ಅಕ್ರಮ ಕಟ್ಟಿರೋಂತಹ ಕೋಳಿ ಫಾರಂ.
ಈಗ KEB ಅಧಿಕಾರಿಗಳು ಅಷ್ಟೇ ಬೇಕಾದಷ್ಟು ಲಂಚ ತಗೊಂಡು ಈ ವಿಚಾರದಲ್ಲಿ ಈ ಭೂಗಳರ ಜೊತೆ ಶಾಮೀಲಾಗಿ ಕರೆಂಟ್ ಬಿಲ್ ಕೊಟ್ಟಿದ್ದಾರೆ. ಓಕೆ, ಒಂದು ಕಡೆ ಇದು ಬಿಟ್ಬಿಡಿ. ಎರಡನೇ ವಿಚಾರ ಏನಂದ್ರೆ, ಈಗ ಮತ್ತೆ 25/8ನೇ ತಾರೀಕು ಈ ತಿಂಗಳಲ್ಲಿ ನೋಡಿ, ಅದನ್ನು ಅಷ್ಟೇ ನಾವು ಕೊಟ್ಟು ಮೊನ್ನೆ ತಾನೇ ಅರ್ಜಿ ಕೊಟ್ಟಿದ್ದು. 18ನೇ ತಾರೀಕು ಅರ್ಜಿ ಕೊಟ್ಟಿರೋರು. ಯಾವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಪಟ್ಟಣ ಡೇಟ್ ಹಾಕಿ ಸರ್ವೇಯರ್ಸ್ ಇಲ್ಲ ಅಂದ್ರು ಏನಿದ್ದಿ ಎಲ್ಲ ಅವ್ರು ಬ್ಯುಸಿಯಲ್ಲಿದ್ರು ನಮ್ಮ ಲೆಟರ್ಗೆ ಇಮಿಡಿಯೇಟ್ ಆಗಿ ಸ್ಪಂದನೆ ಮಾಡಿ ಮತ್ತೆ 18ನೇ ತಾರೀಕು 25ನೇ ತಾರೀಕು 8ನೇ ತಿಂಗಳು ಡೇಟ್ ಕೊಟ್ಟಿದ್ದಾರೆ. ಯಾರೋ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು. ಈಗಲೂ ಏನ್ ಹೇಳ್ತಾರೆ RI ಅವ್ರು ಅಂದ್ರೆ, ನಾವು ಬಂದು ಮಾಡಕ್ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಇವಾಗ ಹೇಳಲ್ಲ, ಬಂದು ಮಾಡ್ಕೊಟ್ಬಿಡ್ತೀರಿ ಅಂತಾರೆ. ಸುಮಾರು ಕಡೆ ಹೇಳಿದ್ದಾರೆ ಅದೇ ಮಾತು. ನನಗೆ ಯಾಕೆ ಈ ಲಾಸ್ಟ್ 25ನೇ ತಾರೀಕು ನಾನು ಬಂದು ಮಾಡ್ಕೊಟ್ಬಿಡ್ತೀನಿ ಅಂತಾರೆ. ಮತ್ತೆ ಏನೋ ಒಂದು ರೀಸನ್ ಹೇಳಿ ಅದನ್ನ ಸ್ಟಾಪ್ ಮಾಡ್ತಾರೆ. ಈ ವಿಚಾರವಾಗಿ ನಾನು ಪತ್ರಿಕಾಗೋಷ್ಠಿ ಕರೆದಿರೋಂಥದ್ದು ಏನಂದ್ರೆ, ಈ ತರ ಬಡವರ ವಿಚಾರದಲ್ಲಿ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ RI ಮತ್ತೆ ಸರ್ವೇಯರ್ಸು? ಅವ್ರ ಹತ್ರ ಎಷ್ಟು ದುಡ್ಡಿಗೆ ಶಾಮೀಲಾಗಿದ್ದಾರೆ ಭೂಗಳರ ಹತ್ರ? ಆಕ್ಚುಲಿ ನಮ್ ಕೆಲಸ ಅಲ್ಲ, ನಾವು ಮಾಡ್ಬೇಕಾಗಿರೋ ಕೆಲಸ ಅಲ್ಲ, ನಾವು ಸಂಘಟನೆಗಳವ್ರು ಮಾಡ್ಬೇಕಾಗಿರೋ ಕೆಲಸ ಅಲ್ಲ. ಇದು ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ನೀವೇ ಮಾಡ್ಬೇಕಾಗಿರೋ ಕೆಲಸ, ಮಾಡ್ಬೇಕಾಗಿರೋ ಕೆಲಸ. ಯಾಕೆ ಮಾಡ್ತಾ ಇಲ್ಲ ನೀವು? RI ಅವರು ಯಾಕೆ ಈ ವಿಚಾರದಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಉಮೇಶ್ ಅವರು ಈ ವಿಚಾರದಲ್ಲಿ ಇವರೇನಾದ್ರೂ 25ನೇ ತಾರೀಕು ಮಾಡಿಲ್ಲ ಅಂದಾಗ ಇವರಿಗೆ ದಲಿತ ವಿರೋಧಿ ಪಟ್ಟ ಕೊಟ್ಟು ನಾವು ಅದೇ ತಿಂಗಳಲ್ಲಿ 28 ಅಥವಾ 29ನೇ ತಾರೀಕು RI ವಿರುದ್ಧ ತಾಲೂಕು ಕಚೇರಿ ಎದುರು ಅಂಬೇಡ್ಕರ್ ಸೇವಾ ಸಮಿತಿಯಿಂದ RI ಅವರ ವಿರುದ್ಧ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ತಾಲೂಕು ಕಚೇರಿ ಮುಂದೆ ಬೃಹತ್ ಹೋರಾಟ ಮಾಡ್ತಾ ಇದೀವಿ ಸರ್. ಆ ಕಾರಣಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋಂಥದ್ದು. ನೋಡಪ್ಪ, ಯಾವ್ದೋ ಸುಮ್ನೆ ನಾವು ಮಾತಾಡ್ತಾ ಇಲ್ಲ. ಇವರೆಲ್ಲರ ಹೆಸರುಗಳಲ್ಲಿ ಪಾಣಿ ಐತಿ. ಯಾರಾದ್ರೂ ಬೆಳೆ ಬೆಳೀತಾ ಇದೀರೇನಮ್ಮ ನೀವು? ಯಾರು ಬೆಳೆ ಬೆಳೀತಾ ಇಲ್ಲ. ಇವ್ರನ್ನ ಒಳಗಡೆ ಸೇರ್ಸೋದೇ ಇಲ್ಲ. ಇವ್ರು ಹೋದ್ರೆ ಗಲಾಟೆಗೆ ಬರ್ತಾರೆ. ಆಮೇಲೆ ಈಗ ಇವರೇ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ರು. ಆದ್ರೆ ಇವ್ರು ಬೆಳೆ ಬೆಳ್ಕೊಳ್ದಿರ ಅಲ್ಲಿ ಕೋಳಿ ಫಾರ್ಮ್ ಹಾಕಿದ್ದಾರೆ. ಇವ್ರನ್ನ ಯಾವ ತರ ಮಾಡಿದಾರೆ ಅಂದ್ರೆ, ಏನು ಇಲ್ಲಣ್ಣ, ನೇನು ಕೊತ್ತೂರು ಮಂಜು ಫಾಲೋವರ್ ಅಂತಾನೆ. ನೀವು ಬರ್ರಿ ಇವಾಗ ನಾಳೆ. ಈಗ ನಾನ್ ಹೇಳೋದೇನಂದ್ರೆ, 8 ಎಕರೆ ಜಮೀನ್ ಐತೆ, ನೀನ್ 8 ಎಕರೆ ಕಾಂಪೌಂಡ್ ಹಾಕೋ, ನಮ್ದೇನ್ ಅಬ್ಜೆಕ್ಷನ್ ಇಲ್ಲ. 8 ಎಕರೆದ ಐತೆ, ಅವನ ಹತ್ರ ಪಾಣಿ ಐತೆ. ನೀನ್ 8 ಎಕರೆ ಜಮೀನ್ ಪಾಣಿ ನೀನ್ ಕಾಂಪೌಂಡ್ ಹಾಕೋ, ನಮ್ದು ಅದ್ರಲ್ಲಿ ಅಬ್ಜೆಕ್ಷನ್ ಇಲ್ಲ. ಈ ಬಡವ್ರದೆಲ್ಲ ಸೇರ್ಕೊಂಡು ನೀನ್ 20 ಎಕರೆ ಹಾಕೊಂಡ್ಬಿಟ್ರೆ ಮಾತಾಡಿದ್ರೆ ಯಾರಾದ್ರೂ ಬಂದ್ ಮಾಪಕ್ ಮಂಜನ್ ಉಂಡಾಡು, ಕೊತ್ತೂರು ಮಂಜನ್ ಸೂಸ್ಕೊಂಟಾಡು ಅಂದ್ರೆ ಏನ್ ಅರ್ಥ ಅದಕ್ಕೆ? ಈಗ RI ಅವ್ರಿಗೆ ಅದೇ ಹೇಳ್ತಾ ಇರೋದು. RI ಅವ್ರು ಕೆಲಸ ಮಾಡಿದಿರೋ ಹೋಲ್ಡ್ ಮಾಡ್ತಾ ಇರೋದಕ್ಕೆ ಅದೇ ಕಾರಣ. ಇದರಿಂದ ಜಾಸ್ತಿ ವರ್ಷಗಳಿಂದ ಇದು ಹೋರಾಟ ನಡೀತೈತೆ. ಅವ್ರ ಕೈಯಲ್ಲಿ ಏನೂ ಮಾಡ್ಕೊಳಕ್ ಆಗದಿರ ಇರೋಂಥ ಪೊಸಿಷನ್ ಅಲ್ಲಿ ನಮ್ಮ ಹತ್ರ ಬಂದಿದ್ದಾರೆ. ನಾನು ಹೇಳೋಂಥದ್ದು ಏನಂದ್ರೆ, ಇಲ್ಲಿ ದಲಿತರು ಮಾತ್ರ ಇಲ್ಲ, ಎಲ್ಲಾ ಸಮುದಾಯದವರು ಇದ್ದಾರೆ. ಎಲ್ಲಾ ಸಮುದಾಯದವ್ರಿಗೂ ನ್ಯಾಯ ಸಿಗ್ಬೇಕು. ಆಮೇಲೆ ಇಲ್ಲಿ ಬಂದಿರೋಂಥ 4 ಫ್ಯಾಮಿಲಿನೂ ದಲಿತ ಕುಟುಂಬ, 2 ಎಕರೆ ಜಮೀನು ಇವ್ರಿಗೆ. ಈಗ ನಾನ್ ಕೇಳೋಂಥದ್ದು ಏನಂದ್ರೆ, ಇವ್ರ ಜಮೀನ್ ನೀಟಾಗಿ ಇವ್ರದ್ದೇನಾಯ್ತೋ ಸರ್ವೆ ಸ್ಕೆಚ್ ಮಾಡ್ಕೊಟ್ಟು ಇವ್ರಿಗೆ ಬಿಡಿಸ್ಕೊಟ್ಟು ಹೊಡ್ಬೇಕು. ಅವ್ರಿಗೆ ಅವ್ರು ಬೆಳೆ ಬೆಳ್ಕೊಂತಾರೆ. ಈಗ ನಾವ್ ಹೇಳೋದಿಷ್ಟೇ, ಅವ್ರ ಜಮೀನಲ್ಲೇ ಅವ್ರು ಬೆಳೆ ಬೆಳ್ಕೊಂತಾರೆ. ನಮ್ಗೆ ಈ ನಮ್ಮ ಹೆಸರುಗಳಲ್ಲಿರೋಂಥ ಜಮೀನು, ನಮ್ಮ ಹೆಸರಲ್ಲಿ ಪ್ರೆಸೆಂಟ್ ಪಾಣಿ ಬರ್ತಾ ಇರೋಂಥ ಜಮೀನುಗಳು ಬಿಡಿಸ್ಕೊಳ್ಳೋದಕ್ಕೆ ತಾಲೂಕಲ್ಲಿ ನಾವು ಇಷ್ಟು ಕಷ್ಟ ಪಡ್ಬೇಕಂದ್ರೆ ಏನ್ ಅರ್ಥ? ಅದಕ್ಕೆ ಏನಕ್ಕೆ ನ್ಯಾಯಾಲಯಕ್ಕೆ ಹೋಗ್ಬೇಕಣ್ಣ? ನಮ್ಮ ಹೆಸರಲ್ಲಿ ಪೇಪರ್ಸ್ ಐತಲ್ಲ, ನಾವೇನಕ್ಕೆ ನ್ಯಾಯಾಲಯಕ್ಕೆ ಹೋಗ್ಬೇಕು? ನ್ಯಾಯಾಲಯಕ್ಕೆ ಅದಕ್ಕೆ ಸಂಬಂಧನೇ ಇಲ್ವಲ್ಲ. ಈಗ ನನ್ನ ಹೆಸರಲ್ಲೇ ಪಾಣಿ ಬರ್ತೈತೆ, ನೀನು ಒತ್ತುವರಿ ಮಾಡ್ಕೊಂಡಿದ್ಯಾ ಅಂದಾಗ ಪೊಲೀಸ್ನವ್ರು ನ್ಯಾಯ ಕೊಡಬೇಕು. ಫಸ್ಟ್ ಹಂತದಲ್ಲಿ ಪೊಲೀಸ್ನವ್ರು ನ್ಯಾಯ ಕೊಡೋದಕ್ಕಾಗಲ್ಲ, ಯಾಕಂದ್ರೆ ಸಿವಿಲ್ ಮ್ಯಾಟ್ರ್ ಅಂತ ಹೇಳ್ಬಿಟ್ಟು ಬರುತ್ತೆ. ಮೊದಲನೇ ದಿನ ನೀನು ಅಕ್ವೈರ್ ಮಾಡ್ಕೊಂಡಿದ್ದೀನ ಪೊಲೀಸ್ನವ್ರದ್ದು ಕೆಲಸ ಇರ್ತೈತಿ. ಅದು ಮಾಡ್ಕೊಂಡು ಒಂದ್ 5-6 ವರ್ಷ ಆದ್ಮೇಲೆ ಪೊಲೀಸ್ನವ್ರದ್ದು ಬರಲ್ಲ. ಇಲ್ಲಿ ಏನ್ ಮಾಡ್ಬೇಕು? RI, ತಹಸೀಲ್ದಾರು, ಸರ್ವೇಯರ್ಸು, VA ಇವರೆಲ್ಲ ಏನ್ ಮಾಡ್ಬೇಕು? ಇದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ ಪೊಲೀಸ್ ಅವ್ರನ್ನ ಕರ್ಸ್ಕೊಂಡು ಫಸ್ಟ್ ಇಂದ ಲಾಸ್ಟ್ ತನಕ ಸರ್ವೆ ಮಾಡೋದು. ಸರ್ವೆ ಮಾಡಿದಾಗ ಸುಡಪ್ಪ ಇಳ್ದಂತ 12 ಎಕರೆ ಜಮೀನು ಉಂಡಿ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ತಾರೆ. ಯಾಕಂದ್ರೆ ಪ್ರೆಸೆಂಟ್ ಪಾಣಿ ಇವ್ರ ಹತ್ರ ಇರೋದ್ರಿಂದ ಮಾರ್ಕ್ ಮಾಡಿ, ಈ ಅಮ್ಮನ್ಗೆ 2 ಎಕರೆ, ಆ ಅಮ್ಮನ್ಗೆ 2 ಎಕರೆ, ಆ ಅಮ್ಮನ್ಗೆ 2 ಎಕರೆ, ಆ ಅಮ್ಮನ್ಗೆ 2 ಎಕರೆ, ಈ ತರ ರೈತರು ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಡಿಫ್ರೆಂಟ್ ಮಾಡಿ ಅವ್ರ ಸರ್ವೆ ಸ್ಕೆಚ್ ಮಾಡಿ ಅವ್ರ ಜಮೀನು ಅವ್ರಿಗೆ ಹಸ್ತಾಂತರ ಮಾಡಬೇಕು. ಬೇರೆಯವರು ಒತ್ತುವರಿ ಮಾಡ್ಕೊಂಡಿರುವಂತ ಜಮೀನು ಅವ್ರ ಕಡೆಯಿಂದ ಬಿಡಿಸಿ ಸರ್ಕಾರ ಇವ್ರು ಕೊಡ್ಬೇಕು. ಗೊತ್ತಾ, ಇದು ದೊಡ್ಡ ಅನ್ಯಾಯ. ಯಾರೇ ಮಾಡೋದು ತಪ್ಪು. ಇವ್ರ ಹೆಸರಲ್ಲಿ ಪಾಣಿಗಳೈತೆ, ಇವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಮೇಡಮ್ ಅವ್ರು ಆದೇಶ ಮಾಡ್ತಾರೆ, ಒತ್ತುವರಿ ತೆರವು ಮಾಡಿ ಅಂತ. ನೋಡಿ, ನಿಮ್ಗೆ ಕೊಟ್ಟಿರೋದು ಅದೇ ಫೈನಲ್ ಡೇಟ್ 25ನೇ ತಾರೀಕು ಕೊಟ್ಟಿದ್ದಾರೆ. 25ನೇ ತಾರೀಕು ಒತ್ತುವರಿ ತೆರವಾಗಿಲ್ಲ ಅಂದಾಗ RI ವಿರುದ್ಧ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು. ಮತ್ತೆ ಯಾರವನು ವೇಣುಗೋಪಾಲ್ ಮತ್ತೆ ಶ್ರೀನಿವಾಸ್ ಇದ್ದಾರೆ, ಇವರಿಬ್ಬರ ಮೇಲೇನು ಅಟ್ರಾಸಿಟಿ ಕೇಸ್. ಈಗ
ಜಮೀನ್ ಬಿಡಿಸಿದ ದಿನಾನೇ ನಾವು ಮಾಡೋದು ಅದೇ ಕೆಲಸ. ಜಮೀನ್ ಬಿಡಿಸಿದ ತಕ್ಷಣ ಒತ್ತುವರಿ ಮಾಡ್ಕೊಂಡಿದ್ಯಪ್ಪ ನೀನು, ನಿನ್ನನ್ನ ಅಟ್ರಾಸಿಟಿ ಕಾಯ್ದೆ ಅಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತ ನಮ್ಮ ಹೋರಾಟ ಇರೋಂಥದ್ದು. ಅವ್ರು ಯಾವ ಊರು? ಅದೇ ಊರವರು, ಪೆದ್ದೂರವ್ರೆ. ಪೆದ್ದೂರು. ಪೆದ್ದೂರವ್ರೇನ. ಈಗ ನಾವ್ ಹೇಳೋದು ಒಂದೇನ, ಏನಂದ್ರೆ ಇವ್ರದ್ದು ಯಾವ ಊರು? ತಹಸೀಲ್ದಾರ್ ಮೇಡಮ್ ಅವರು ಬಡವ್ರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾಗ, ನೀನ್ RI ಆಗಿದ್ಕೊಂಡು ಒಂದೇ ಒಂದು ಕೆಲಸ ಮಾಡೋದಕ್ಕೆ 6 ತಿಂಗಳು ಟೈಮ್ ಬೇಕೇನಪ್ಪ? 6 ತಿಂಗಳು ಇಂಥ ಬಡವರಿಗೆಲ್ಲ ನ್ಯಾಯ ಕೊಡ್ಸೋದಕ್ಕೆ 6 ತಿಂಗಳು ಟೈಮ್ ಬೇಕಾ ನಿನಗೆ? ಶ್ರೀನಿವಾಸ್ ಮತ್ತೆ ವೇಣುಗೋಪಾಲ್ ಅವ್ರು ಎಷ್ಟು ದುಡ್ಡು ಕೊಟ್ರು? ಯಾಕೆ ನಿನ್ ದುಡ್ಡಿಗೆ ಇದಾಗಿ ಒಳಗಾಗಿ ಇಂಥ ಬಡವರಿಗೆಲ್ಲ ಅನ್ಯಾಯ ಮಾಡಿದ್ಯಾ? ಈಗ 25ನೇ ತಾರೀಕು ನೀನೇನಾದ್ರೂ ಒತ್ತುವರಿ ತೆರವು ಮಾಡಿಸ್ಕೊಟ್ಟಿಲ್ಲ, ನೀನು ಯಾರೋ ಕೊತ್ತೂರು ಮಂಜು ಅವ್ರು ಹೇಳಿದ್ರು, ಯಾರೋ ವೇಣುಗೋಪಾಲ್ ಅವ್ರು ಹೇಳಿದ್ರು, ಯಾರೋ ಶ್ರೀನಿವಾಸ್ ಅವ್ರು ಹೇಳಿದ್ರು, ಅವ್ರು ಬೆಂಬಲಿಗರು ಅದು ಇದು ಏನು ಹೇಳ್ಕೊಂತಾರೆ. ಈಗ ನನಗೆ ಗೊತ್ತಿರೋ ಪ್ರಕಾರ ಯಾರೋನೋ ನೀವು ನನ್ನ ಫಾಲೋವರ್ಸ್ ಆಗಿ ಇಂಥ ಬಡವರಿಗೆಲ್ಲ ಇದು ಮಾಡಿ ನಮ್ಮ ಜಮೀನು ಒತ್ತುವರಿ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಯಾರು ಹೇಳಲ್ಲ. ಈ ಅಪ್ಪನು ಹೇಳಿರೋದಕ್ಕೆ ಚಾನ್ಸ್ ಇರಲ್ಲ, ಯಾರು ಈ ಕೊತ್ತೂರು ಮಂಜು ಅವರು ಹೇಳಿರೋದಕ್ಕೆ ಚಾನ್ಸ್ ಇರಲ್ಲ. ಆದ್ರೆ ಅವ್ರ ಹೆಸರು ಹೇಳ್ಕೊಂಡು ದಬ್ಬಾಳಿಕೆ ಮಾಡೋದು ಪಾಪ ಇವ್ರಿಗೆ. ಅವ್ರ ಹೆಸರುಗಳು ಹೇಳ್ಕೊಂಡು ಅವ್ರಿಗೇನೋ ಇದು ಮಾಡ್ಕೊಂಡು, ಈಗ ಯಾರೋ ಅಷ್ಟೇ ಅಣ್ಣ, ಈಗ ನಮ್ಮ ಜೊತೆ ಇರೋರು ನೀವು ಕಾಂಪೌಂಡ್ ಹಾಕ್ರಿ ಅಂತ ಹೇಳ್ಬಿಟ್ಟು ಅಲ್ಲ ಹೇಳಕ್ ಆಗ್ತೈತೆ ನಾವು? ಯಾರಾದ್ರೂ ಆ ಥರ ಮಾಡ್ತಾರಾ? ಈ ತರ ಬಡವ್ರಿಗೆ ತೊಂದರೆ ಕೊಡೋಂಥದ್ದು. ಆಮೇಲೆ ಲಂಚಗಳು ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಲಂಚಗಳು. ಹಿಂಗೊಬ್ಬ ಡೇಟ್ ಮುಂದಕ್ಕೆ ನೇಮ ಸೇರ್ಸ್ಕೊಂತಾನ ಅನ್ನೋದು. ಈಗ ಇವ್ರ ಹೆಸರಲ್ಲಿ ಪಾಣಿ ಇದ್ರೆ ಯಾರು ಏನು ಮಾಡೋಕ್ಕಾಗಲ್ಲ, ಒತ್ತುವರಿ ತೆರವು ಮಾಡಿಸ್ಲೇಬೇಕು. ಯಾಕೆ ಈ ತರ ಇಷ್ಟೆಲ್ಲ ನಾಟಕಗಳು ಮಾಡ್ತಾರೆ RI ಅವರು? ಈಗ ಒತ್ತುವರಿ ತೆರವು ಮಾಡಿಲ್ಲ ಅಂದಾಗ RI ಅವ್ರದ್ದು ತಹಸೀಲ್ದಾರ್ ಕಚೇರಿ ಎದುರು ಬೃಹತ್ ಹೋರಾಟ ಮಾಡಿ ಭೂತ ದಹನ ಮಾಡ್ತಾ ಇದೀವಿ ಸರ್. ಇದು ನಮ್ಮ ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟಂತ ವಿಚಾರ. ಪಾಣಿಗಳು ಬಂದಿರೋ ಜಮೀನ್ ನೀನು ಗುರ್ಸ್ಕೊಡ್ದಿರ ಇಷ್ಟೆಲ್ಲ ದಲಿತರಿಗೆ ಮೋಸ ಮಾಡ್ತೀರಂದ್ರೆ ಇನ್ನೆಷ್ಟು ದುಡ್ಡಿಗೆ ನೀವು ಶಾಮೀಲಾಗಿರಲ್ಲ RI ಅವರು ಮತ್ತೆ ಸರ್ವೇಯರ್ಸು. ದಯವಿಟ್ಟು 25ನೇ ತಾರೀಕು ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿರೋಂಥ ಸುಬ್ರಹ್ಮಣ್ಯ ಮತ್ತೆ ಶ್ರೀನಿವಾಸ್ ಅವರು ಎವಡು ಸಾಡ ರಾಣಿರ ವೇಣುಗೋಪಾಲ್, ಸುಬ್ರಹ್ಮಣ್ಯ ಮತ್ತೆ ವೇಣುಗೋಪಾಲ್ ಅವರು ಎವಡು ಸಾಡ ರಾಣಿರ ಸುಸ್ಕೊಂಡಮ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರಂತೆ. ನಾವು ಕಾನೂನಾತ್ಮಕವಾಗಿ ಸರ್ಕಾರಿ ಜಮೀನು ಉಳಿಸೋದಕ್ಕೆ ಮಾತ್ರ ಹೋಗ್ತಾ ಇದೀವಿ. ಅವ್ರ ರೌಡಿ ವರ್ತನೆಗಳು ಏನ್ ಮಾಡ್ತಾರೋ ಏನೇನ್ ಮಾಡ್ತಾರೋ ನೋಡೋಣ. ಎಲ್ಲಾ ಮಾಧ್ಯಮ ಮಿತ್ರರು ದಯವಿಟ್ಟು 25ನೇ ತಾರೀಕು ಬೈಪಲ್ಲಿ ಸರ್ವೆ ನಂಬರ್ 12ಕ್ಕೆ ಪೆದ್ದೂರು ಗ್ರಾಮಕ್ಕೆ ಆಗಮಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. ಸರ್ಕಾರದಿಂದ 2004ರಲ್ಲಿ ಇವ್ರಿಗೆ ಗ್ರಾಂಟ್ ಆಗ್ತೈತಣ್ಣ. ಅವತ್ತಿಂದ ಕ್ರಯ ಆಗಿ ಇವ್ರ ಪಾಣಿಗಳು ಬರ್ತೈತೆ. ಈ 2 ವರ್ಷದ ಹಿಂದೆ ಅವನು ಕೋಳಿ ಫಾರಂ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾನೆ. ಅವಾಗ ಇವ್ರ ಮೇಲೆಲ್ಲ ದೌರ್ಜನ್ಯ ಮಾಡಿ ಇವ್ರನ್ನೆಲ್ಲ ಜಮೀನಿಂದ ಆಚೆ ಓಡಿಸ್ತಾನೆ. ಆಚೆ ಓಡಿಸ್ಬಿಟ್ಟು ಅಕ್ರಮವಾಗಿ ಕೋಳಿ ಫಾರಂ ಮಾಡ್ಕೊಂತಾನೆ. ಇದು ವಾಸ್ತವಾಂಶ. ಈಗ ನಾವ್ ಹೇಳ್ತಾರಂತದ್ದು ಏನಂದ್ರೆ, ಇವ್ರ ಜಮೀನ್ ಎಲ್ಲಿ ಬರ್ತೈತೋ ಬರ್ಲಿನಪ್ಪ, ಗುರ್ಸಿ ನೀವು ಕೊಡ್ರಿ ಅಷ್ಟೇ ಅಲ್ಲಣ್ಣ. ಇವ್ರ ಜಮೀನ್ ಎಲ್ಲಿ ಬರ್ತೈತೋ ಅಲ್ಲಿ ನೀವು ನಮಗೆ ಗುರ್ಸಿ ಕೊಡ್ರಿ. ಅದಕ್ಕೇನೆ ತಹಸೀಲ್ದಾರ್ ಅವರು ಆದೇಶ ಮಾಡಿರೋದು. 2 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಯಾವುದೇ ಪ್ರತಿಫಲ ಸಿಗಿಲ್ಲ. ಕೊನೆಯದಾಗಿ ಅಂಬೇಡ್ಕರ್ ಸೇವಾ ಸಮಿತಿ ಮೊರೆ ಹೋಗಿದ್ದಾರೆ ಸರ್.